ನಾನಿಲ್ಲಿ ಸ್ವಲ್ಪ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್‌ನ ಆರ್ಡರ್ ಮಾಡಿದ್ದೆ. ಕೆಲವೊಬ್ಬರಿಗೆ ತುಂಬ ಆಯಿಲಿ ಸ್ಕಿನ್ ಇರುತ್ತೆ, ತುಂಬ ಪಿಂಪಲ್ಸ್ ಇರುತ್ತೆ ಆ್ಯಂಡ್ ಕೆಲವೊಬ್ಬರಿಗೆ ತುಂಬಾ ಡ್ರೈ ಸ್ಕಿನ್ ಇರುತ್ತೆ. ಫಾರ್ ಗಾಡ್ ಗ್ರೇಸ್ ನನಗೆ ನಾರ್ಮಲ್ ಸ್ಕಿನ್ ಇದೆ. ಸೊ ತುಂಬ ಏನು ವರಿ ಆಗೋ ಇಶ್ಯೂಸ್ ಇಲ್ಲ. ಆ್ಯಕ್ನೆ ಈ ಥರ ಪ್ರಾಬ್ಲಮ್ಸ್ ಇಲ್ಲ ಅಂತಲೇ ಹೇಳ್ಬೋದು. ಸೊ ರೀಸೆಂಟಾಗಿ ತುಂಬ ಕಡೆ ನೋಡ್ತಾ ಇದ್ದೆ ಸ್ಕಿನ್ ಕೇರ್ ಮಾಡಿದ್ರೆ ಸ್ಕಿನ್ ಹೆಲ್ದಿ ಆಗಿರುತ್ತೆ, ಈ ಥರದ್ದೆಲ್ಲ ಕೇಳ್ತಾ ಇದ್ದೆ. ಸೊ ನಾನಿಲ್ಲಿ ನನ್ನ ಸ್ಕಿನ್ ಟೈಪ್ಗೆ ಸೂಟ್ ಆಗುವಂಥ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್‌ನ ಗೂಗಲಲ್ಲಿ ಸರ್ಚ್ ಮಾಡಿ ರಿವ್ಯೂಸ್ ಚೆಕ್ ಮಾಡಿ ನಾನು ತರಿಸ್ಕೊಂಡಿರೋದು. ಸೊ ನೀವು ಇದನ್ನು ಟ್ರೈ ಮಾಡಬೇಕು ಅಂತಲ್ಲ, ನೀವು ಕೂಡ ನಿಮ್ಮ ಸ್ಕಿನ್ ಡಾಕ್ಟರ್ನ ಚೆಕ್ ಮಾಡಿಬಿಟ್ಟು ಅವ್ರ ಹತ್ರ ನೀವು ಪ್ರಿಸ್ಕ್ರಿಪ್ಷನ್ಸ್ ತಗೋಬೋದು. ಸೊ ಸ್ಕಿನ್ ಸೆನ್ಸಿಟಿವ್ ಇದ್ದರೆ ನೀವು ನಿಮಗೆ ಕನ್ವೀನಿಯೆಂಟ್ ಆಗೋ ರೀತಿ ಪರ್ಚೇಸ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಸಜೆಷನ್ಸ್ ಮಸ್ಟ್. ಯಾವುದೇ ಒಂದು ಸ್ಕಿನ್ ಮೇಲೆ ಅಪ್ಲೈ ಮಾಡೋಕ್ಕೆ ಮುಂಚೆ ಸಜೆಷನ್ ತೊಗೊಳ್ಳಿ. ನಂದು ನಾರ್ಮಲ್ ಸ್ಕಿನ್ ಆಗಿರೋದ್ರಿಂದ ನಂಗೆ ಬೇಗ ಅಫೆಕ್ಟ್ ಆಗಲ್ಲ. ಸೊ ನಾನು ಅದಕ್ಕೆ ಚೆಕ್ ಮಾಡಿಬಿಟ್ಟು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ನನಗೆ ಓದೋಷ್ಟು ಪೇಷನ್ಸ್ ಇರಲಿಲ್ಲ. ಫಸ್ಟ್ ನನಗೆ ಪ್ರಾಡಕ್ಟ್ ಚೆಕ್ ಮಾಡಬೇಕಿತ್ತು. ಸೊ ಇದು ಡರ್ಮಾ ಅವ್ರದ್ದು 10% ವೈಟಮಿನ್ ಸಿ ಸೀರಮ್, ಫೇಸ್ ಸೀರಮ್ ಇದೆ ಇದು. ನಾನು ಕ್ವಾಂಟಿಟಿ ಕಡಿಮೆನೇ ತರಿಸ್ಕೊಂಡಿದ್ದೀನಿ. ಸೊ ದಟ್ ನಾನು ಫಸ್ಟು ಯೂಸ್ ಮಾಡಿ ನೋಡ್ತೀನಿ ಹೇಗೆ ಅನಿಸುತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ಬೋದು ಅಂತ. ದೆನ್ ಇದು ರೀಕ್ವಿಲ್ ಅವ್ರದ್ದು ಮಾಯ್ಶ್ಚರೈಸರ್ ಆಗಿರುತ್ತೆ. ಸೊ ಇದನ್ನು ಕೂಡ ನಾನು ಜಸ್ಟ್ ಅದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಯಾವ ರೀತಿ ಅಂದ್ಬಿಟ್ಟು ಓದ್ಕೋತಾ ಇದ್ದೆ. ಇದಾದ ನಂತರ ನಾನು ತರಿಸ್ಕೊಂಡಿರೋದು ಡರ್ಮಾ ಅವ್ರದ್ದು ಸನ್ಸ್ಕ್ರೀನ್ SPF 50ದು. ಸೊ ಇದನ್ನು ಕೂಡ ಅಷ್ಟೇ ನಾರ್ಮಲ್ ಸ್ಕಿನ್ಗೆ ಸೂಟ್ ಆಗುತ್ತೆ ಅನ್ನೋದನ್ನು ಚೆಕ್ ಮಾಡಿಕೊಂಡು ನಂತರ ಇದನ್ನು ನಾನು ತರಿಸ್ಕೊಂಡಿದ್ದೀನಿ. ಇದೆರಡರ ಜೊತೆ ಸೆರಾವೆದು ಒಂದು ಫೇಸ್ ವಾಶ್ ಹಾಗೆಯೇ ದ ಡರ್ಮಾಕೋದು ಒಂದು ಲಿಪ್ ಕೇರ್ ಕೂಡ ತರಿಸ್ಕೊಂಡಿದ್ದೀನಿ. ಅದು ಕೂಡ ನಾನು ಇದರಲ್ಲಿ ಕ್ಲಿಪ್ ಆ್ಯಡ್ ಮಾಡೋದು ಮರ್ತೋಗ್ಬಿಟ್ಟಿತ್ತು. ಸೊ ಇದಿಷ್ಟನ್ನು ಯೂಸ್ ಮಾಡಿಬಿಟ್ಟು ಜೆನ್ಯೂನ್ ಆಗಿ ಸೊ ನನಗೆ ಏನು ಎಕ್ಸ್ಪೀರಿಯೆನ್ಸ್ ಆಗಿದೆ ಅಥವಾ ನನ್ನ ಸ್ಕಿನ್ಗೆ ಇದು ಯಾವ ರೀತಿ ಅಡ್ಜಸ್ಟ್ ಆಗಿದೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಪ್ಯಾಕೇಜ್ ತುಂಬಾ ಚೆನ್ನಾಗಿತ್ತು, ತುಂಬಾ ನೀಟಾಗಿ ಪ್ಯಾಕ್ ಮಾಡಿದರು. ಸೊ ಅದನ್ನೇ ನಾನು ಫಸ್ಟ್ ಚೆಕ್ ಮಾಡ್ಕೊಂಡಿದ್ದು ಯಾವ ರೀತಿ ಪ್ಯಾಕ್ ಇದೆ, ಪ್ಯಾಕೇಜ್ ಎಲ್ಲ ಯಾವ ರೀತಿ ಆಗಿದೆ ಅಂದ್ಬಿಟ್ಟು ಜಸ್ಟ್ ನೋಡ್ಕೋತಾ ಇದ್ದೆ. ಯಾವಾಗಲೂ ನಮಗೋಸ್ಕರ ಕಡಿಮೆ ಯೋಚನೆ ಮಾಡೋದು, ನಮ್ಮ ಸುತ್ತಮುತ್ತ ಇರೋರಿಗೋಸ್ಕರ ಜಾಸ್ತಿ ಯೋಚನೆ ಮಾಡ್ತೀವಿ. ಸೊ ನಮಗೋಸ್ಕರ ಯೋಚನೆ ಮಾಡೋದನ್ನು ನಾವು ಆ್ಯಡ್ ಮಾಡಿಕೊಂಡ್ರೆ ಇಟ್ಸ್ ಅ ಗುಡ್ ಥಿಂಗ್ ಅಂತ ಹೇಳ್ಬೋದು.